के साथ चांस रहे नहीं मुझे अभी बोला गया टीम कांग्रेस जिंदाबाद, यूथ कांग्रेस जिंदाबाद, यूथ कांग्रेस जिंदाबाद, यूथ कांग्रेस जिंदाबाद। ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಮೆರಿಕದ ಸಾಮ್ರಾಜ್ಯಶಾಹಿ ನೀತಿಯನ್ನು ವಿರೋಧಿಸೋಣ. ಭಾರತದ ಸಾರ್ವಭೌಮತೆಗೆ ಧಕ್ಕೆ ತಂದಿರುವಂತಹ ಟ್ರಂಪ್ನ ನೀತಿಗೆ ಧಿಕ್ಕಾರ. ಭಯೋತ್ಪಾದನೆ ತೊಲಗಲೇಬೇಕು. ಭಯೋತ್ಪಾದನೆ ತೊಲಗಲೇಬೇಕು. ಭಯೋತ್ಪಾದನೆಯನ್ನು ಸಹಿಸುವುದಿಲ್ಲ. ಭಯೋತ್ಪಾದನೆಯನ್ನು ಸಹಿಸುವುದಿಲ್ಲ. ಭಾರತದ ಸಾರ್ವಭೌಮತೆ ಉಳಿಯಲೇಬೇಕು. ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಾಮ್ರಾಜ್ಯಶಾಹಿ ಅಮೆರಿಕ ನೀತಿಯನ್ನು ನಾವು ಸಹಿಸೋದಿಲ್ಲ. ಭಾರತದ ವಿದೇಶಾಂಗ ನೀತಿಯಲ್ಲಿ ಟ್ರಂಪ್ನ ಕೈವಾಡಕ್ಕೆ ಹೇಳಿ ಧಿಕ್ಕಾರ. ಭಾರತದಲ್ಲಿ ಭಯೋತ್ಪಾದನೆ ತೊಲಗಲೇಬೇಕು. ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್. ब्राइटनेस है, क्वालिटी ऊपर ಬಂಧುಗಳೇ, ಇವತ್ತು ಏನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಯುವ ಕಾಂಗ್ರೆಸ್ನ ವತಿಯಿಂದ ಇವತ್ತು ರಾಜ್ಯಾದ್ಯಂತ ನಾವು ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಆ ರಕ್ತದಾನ ಶಿಬಿರದ ಉದ್ದೇಶ ಏನು ಅಂತಂದ್ರೆ, ಈಗಾಗಲೇ ನಿಮ್ಗೆ ಗೊತ್ತಿದೆ, ಏನು ಪೆಹಲ್ಗಾವ್ನಲ್ಲಿ ಉಗ್ರಗಾಮಿಗಳು ನಡೆಸಿದಂತ ಗುಂಡಿನ ದಾಳಿಯಲ್ಲಿ ಸುಮಾರು 28 ಜನರು ನಮ್ಮ ಭಾರತೀಯ ಪ್ರವಾಸಿಗರು ಮತ್ತು ಭಾರತೀಯ ಪ್ರಜೆಗಳು ಪ್ರಾಣವನ್ನು ತೆತ್ತಿದ್ದಾರೆ. ಇದಕ್ಕೆ ಪ್ರತಿಕಾರವಾಗಿ ಭಾರತೀಯ ಸೇನೆ ಮತ್ತು ಭಾರತದ ಒಕ್ಕೂಟ ಸರ್ಕಾರ ಏನು ಆಪರೇಷನ್ ಸಿಂಧೂರ್ ಅಂತೇಳಿ ಮಾಡಿ ಇವತ್ತು ಉಗ್ರಗಾಮಿಗಳ ಮೇಲೆ ದಾಳಿಯನ್ನು ನಡೆಸಿದರೆ, ಇವನ್ನು ಕೂಡ ನಾವು ಯೂತ್ ಕಾಂಗ್ರೆಸ್ ಒಂದು ವತಿಯಿಂದ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ. ಅದೇ ರೀತಿಯಾಗಿ ರಾಜ್ಯಾದ್ಯಂತನೂ ಕೂಡ ಏನು ಆಪರೇಷನ್ ಸಿಂಧೂರ್ ಆಗಿದ ತಕ್ಷಣವೇ ಯೂತ್ ಕಾಂಗ್ರೆಸ್ನಿಂದ ದೇಶಾದ್ಯಂತ ಪಂಜಿನ ಮೆರವಣಿಗೆಗಳನ್ನು ನಡೆಸಿ ನಾವು ಇದನ್ನ ಬೆಂಬಲಿಸಿದ್ವಿ. ಸಂಪೂರ್ಣವಾಗಿ ಇದಕ್ಕೆ ಸಹಕಾರವನ್ನು ಕೂಡ ನಾವು ಕೊಟ್ಟಿದ್ದೀವಿ. ಅದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಏನು ಯಾವ ಮಟ್ಟದಲ್ಲಿ ಆ ಒಂದು ಆಪರೇಷನ್ ಸಿಂಧೂರವನ್ನು ನಡೆಸಿ ಉಗ್ರಗಾಮಿಗಳ ಒಂದು ಹುಟ್ಟನ್ನು ಅಡಗಿಸಬೇಕಾಗಿತ್ತು, ಆದರೆ ಅಮೆರಿಕದ ಅಧ್ಯಕ್ಷ ಆಗಿರುವಂತಹ ಟ್ರಂಪ್ ರವರ ಮಧ್ಯಸ್ಥಿಕೆಯಿಂದ ಅವರು ಇವತ್ತು ಆ ಒಂದು ಆಪರೇಷನ್ ಸಿಂಧೂರದ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಆದ್ರಿಂದ ಇಡೀ ಭಾರತ ದೇಶದ ಎಲ್ಲ ಜನರು, ಸಾಮಾನ್ಯ ಜನರು ಇವತ್ತು ಮಾತಾಡ್ತಾ ಇರೋದೇನು ಅಂತಂದ್ರೆ, ಭಾರತ ದೇಶಕ್ಕೆ ಇವತ್ತು ಇಂದಿರಾ ಗಾಂಧಿ ಅಂತ ಒಬ್ಬರು ನಾಯಕತ್ವ ಬೇಕಾಗಿತ್ತು ಅಂತೇಳಿ ಮಾತಾಡ್ತಾ ಇದ್ದಾರೆ. ಆದ್ರಿಂದ ನಮ್ಮ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿಂತ ಮಂಜುನಾಥ್ ಗೌಡರವರು ಮತ್ತೆ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರುವಂತಹ ಉದಯ್ ಭಾನುಚಿಕ್ ಅವರು ಮತ್ತು ನಮ್ಮ ಕರ್ನಾಟಕ ಇನ್ಚಾರ್ಜ್ ಆಗಿರುವಂತಹ ನಿಗಮ್ ಭಂಡಾರಿ ಸರ್ ಅವರೆಲ್ಲ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇಂಡಿಯಾ ಮಿಸ್ಸಿಂಗ್ ಇಂದಿರಾಜಿ ಅನ್ನುವಂಥ ಹೆಸರಿನಲ್ಲಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರ ಈ ಒಂದು ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾದಂತಹ ಶಾಹಿದ್ ಅಫ್ರೀದ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸುನಿಲ್ ನಂಜೇಗೌಡ ಏನು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಅವರ ಒಂದು ನಾಯಕತ್ವದಲ್ಲಿ ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಇವತ್ತು ಒಂದು ಬೃಹತ್ ಆದಂತಹ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವೇನು ನಿಮ್ಮೆಲ್ಲ ಕರೆದಿದ್ದೀವಿ, ಇದನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸೈಯದ್ ಅಫ್ರೀದ್ ಅವರು ಮಾತಾಡಲಿದ್ದಾರೆ. ಮಂಜುನಾಥ್ ಗೌಡರು ಅವರ ಆದೇಶದ ಮೇಲೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಶಿಬಿರ ಮೂಲ ಏನಂದರೆ, ಇದು ಇಂದಿರಾ ಗಾಂಧೀಜಿಯನ್ನು ನೆನೆಸ್ಕೊಳ್ತಾ ಇರೋದು. ಈ ಒಂದು ಶಿಬಿರದಿಂದ ಇಂದಿರಾ ಗಾಂಧೀಜಿಯನ್ನು ನೆನೆಸ್ಕೊಳ್ಬೇಕು. ಇಂಥದ್ದೇ ಒಂದು ಸಂದರ್ಭ ವಾರನ ಸಂದರ್ಭ 1971 ಪಾಕಿಸ್ತಾನ ಇಂಡಿಯಾ ಮೇಲೆ ಯುದ್ಧ ಮಾಡಿದಾಗ ಈ ಒಂದು ಸಂದರ್ಭದಲ್ಲಿ ಇಂದಿರಾ ಗಾಂಧೀಜಿ ಇದೇ ಅಮೆರಿಕ ಪಾಕಿಸ್ತಾನ ಸಮರ್ಥನೆ ಕೊಟ್ಟು ಪಾಕಿಸ್ತಾನಗೆ ಸಪೋರ್ಟ್ ಮಾಡಿ ನಮ್ಮ ಇಂಡಿಯಾ ಮೇಲೆ ದಾಳಿ ಮಾಡೋದಕ್ಕೆ ಆರ್ಮಿಯನ್ನು ಕಳಿಸಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಇಂದಿರಾ ಗಾಂಧೀಜಿಯವರು ಜಗ್ಗದೆ ಅಮೆರಿಕ ಮುಂದೆ ಬಗ್ಗದೆ ಪಾಕಿಸ್ತಾನವನ್ನು 2 ಭಾಗವನ್ನು ಮಾಡಿದ್ದಾರೆ.
ಅದೇ ಒಂದು ದೇಶನೇ ಸೃಷ್ಟಿ ಮಾಡಿದ್ರು. ಅದೇ ದೇಶ ಬಾಂಗ್ಲಾದೇಶ. ಅದೇ ಸಂದರ್ಭದಲ್ಲಿ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಯಿತು. 93,000 ಪಾಕಿಸ್ತಾನ ಸೈನಿಕರು ಏನು ಷರತ್ತಿಲ್ಲದೆ ನಮ್ಮ ಇಂಡಿಯನ್ ಆರ್ಮಿ ಮುಂದೆ ಸರೆಂಡರ್ ಮಾಡಿತು. ಅಂಥ ಒಂದು ಹೃದಯ, ಅಂಥ ಒಂದು ಗಟ್ಸು ನಮ್ಮ ಒಂದು ಪ್ರಧಾನಿದಲ್ಲಿ ಇಲ್ಲ. 56 ಇಂಚಿನ ಎದೆ ಇದೆ ನನಗೆ ಅಂತ ಹೇಳ್ತಾರೆ ಮೋದಿಜಿಯವರು. ಅಂಥ ಒಂದು ಎದೆಯಲ್ಲಿ ಇಂಥ ಒಂದು ಗುಂಡು ಇಲ್ಲ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ.